ನಮಸ್ಕಾರ ಸ್ನೇಹಿತರೆ, ಇವತ್ತು RX100 ಬೈಕು ಸೇಲ್ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ. ಈ ಬೈಕ್ ವಿಡಿಯೋ ನನಗೆ ಇನ್ಸ್ಟಾಗ್ರಾಮಿಂದ ಯಾರೋ ಒಬ್ಬರು ಕಳಿಸಿದ್ರು. ಈ ಬೈಕು ನಿಮಗೆ ಮಾಹಿತಿ ಬೇಕಂದರೆ ಲಾಸ್ಟ್ ಗಂಟೆ ವಿಡಿಯೋ ನೋಡಿ. ಇದು ಸೇಲ್ಗೆ ಅವೈಲೇಬಲ್ ಇದೆ ಮತ್ತು ಅವ್ರದ್ದು ಕಸ್ಟಮರ್ ನಂಬರ್ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ತಾರೆ. ಜಸ್ಟ್ ನಾನು ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನೋ ನಿಮ್ಗೆ ಇಷ್ಟ ಆಯಿತು, ಕಲರೆಲ್ಲ ಇಷ್ಟ ಆಯಿತು, ಗಾಡಿ ಲೈಕ್ ಆಯಿತು ಅಂದರೆ ಅವರು ಫೋನ್ ಮಾಡಿ ಕೇಳ್ಕೊಬೋದು ನೀವು ಡೀಟೇಲ್ಸು. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ, ಇದು ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ಕಳಿಸಿದ್ರು. ಅದಕ್ಕೋಸ್ಕರ ನಮಗೆ ಎಲ್ಲ ನೋಡ್ತಾ ಇರೋ ಜನಗಳಿಗೆ ಹೆಲ್ಪ್ ಆಗಲಿ, ಮತ್ತು ಯಾರನ್ನ RX100 ತೊಗೊಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೇನೋ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಈ ಬೈಕಿಗೂ ಮತ್ತು ನನಗೂ ಏನು ಅಷ್ಟೊಂದು ಸಂಬಂಧ ಇಲ್ಲ. ನಾನು ಡೈರೆಕ್ಟಾಗಿದೆ ಏನು ನೋಡಿಲ್ಲ, ಬೈಕ್ ಯಾವ ಥರ ಕಂಡೀಷನ್ ಇದೆ ಅಂತ ನಾನೇನು ಓಡಿಸಿ ನೋಡಿಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರು, ಸರ್ ಅಪ್ಲೋಡ್ ಮಾಡಿ ಸರ್, ಇದು ಸೇಲ್ಗೆ ಅವೈಲೇಬಲ್ ಇದೆ ಅಂತ. ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನೋ ಇಷ್ಟ ಆಯಿತು, ಕಲರ್ ಇಷ್ಟ ಆಯಿತು, ಗಾಡಿ ಎಲ್ಲ ಇಷ್ಟ ಆಯಿತು ಅಂದರೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಕೇಳಿ ಸ್ನೇಹಿತರೆ. ನೋಡಿ, ಇಂಜಿನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ. ಮತ್ತು ನಾನು ವಿಡಿಯೋ ನೋಡಿದ್ರೆ ನನಗನ್ಸಿದ್ದೇನೆಂದರೆ, ಬೈಕ್ ಒಳ್ಳೆ ಕಂಡೀಷನ್ ಇದೆ ಅಂತ ಅನಿಸ್ತಾ ಇತ್ತು. ಎಲ್ಲೂ ಡ್ಯಾಮೇಜ್ ಆಗಲಿ, ಏನು ಆಯ್ಟ್ ಆಗಲಿಲ್ಲ, ಕ್ಲೀನಾಗಿ ಒರಿಜಿನಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಇವಾಗೆಲ್ಲ RX ಎಲ್ಲ ತುಂಬ ರೇಟ್ ಆಗಿದೆ. ಹತ್ತತ್ರ 1,80,000, 1,50,000 ಅಷ್ಟು ಆಗ್ತಾಯಿದೆ. ಮುಂದೆ ಇನ್ನೂ ಜಾಸ್ತಿ ಆಗ್ತಾಯಿದೆ. ಇವಾಗ ಇರೋರು ಯಾರೂ ಸೇಲ್ ಮಾಡ್ತಾಯಿಲ್ಲ. ಇದು ಯಾವುದೋ ಒಂದೇ ಬೈಕ್ ಬಂದಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಹಾಕಿದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಈ ಥರ ಏನೋ ನಿಮಗೆ ಹಳೆ ಬೈಕ್ಗಳೇನೋ ಸೇಲ್ಗೆ ಮಾಡೋ ಥರ ಇದ್ದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ನೀವು ಅಲ್ಲಿ ವಿಡಿಯೋ ಕಳಿಸಿದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರು ಲಾಸ್ಟಲ್ಲಿ ಹಾಕಿರ್ತೀನಿ. ಯಾರನ್ನ ಬೇಕಾದರೆ ಪರ್ಚೇಸ್ ಮಾಡ್ತಾರೆ ಸ್ನೇಹಿತರೆ. ಕಲರೆಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬ್ಲೂ ಕಲರು ಮಾಡಿಸಿದ್ದಾರೆ, ಪೈಂಟ್ ಮಾಡಿಸಿದ್ದಾರೆ. ಎಲ್ಲ ಸ್ಟಿಕ್ಕರೆಲ್ಲ ಸ್ವಲ್ಪ ಸ್ಟೈಲಾಗಿ ಸ್ಟಿಕ್ಕರೆಲ್ಲ ಮಾಡಿಸಿದ್ದಾರೆ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ಗಾಡಿ ಮಾತ್ರ. ಆದರೆ ಈ ಥರ ಗಾಡಿಗಳು ಏನೇ ಆದರೂ ನೀವು ಒಂದು ಸಲ ಓಡಿಸಿ ನೋಡಿ, ಇಲ್ಲ ಯಾರನ್ನ ಎಕ್ಸ್ಪೀರಿಯೆನ್ಸ್ ಇರೋರ ಕೈಯಲ್ಲಿ ಒಂದು ಸಲ ಚೆಕ್ ಮಾಡಿಸಿ ತೊಗೊಳೋದೇ ಬೆಸ್ಟು. ಇಲ್ಲ ಮೆಕ್ಯಾನಿಕಲ್ಲಿ ಅವ್ರ ಕೈಯಲ್ಲಿ ಒಂದು ಸಲ ಚೆಕ್ ಮಾಡಿಸೋದು ಒಳ್ಳೆಯದು. ಹಂಗೆ ಯಾವುದೋ ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ RX ತುಂಬ ಹಳೆ ಗಾಡಿ ಅಲ್ವಾ, ಆಮೇಲೆ ನೀವು ಒದ್ದಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ತೊಗೊಳ್ಳಿ. ಬಟ್ ಇವಾಗ ವಿಡಿಯೋದಲ್ಲೆಲ್ಲ ಕ್ಲೀನಾಗಿ ಕಂಡೀಷನ್ ಆಗಿದೆ ಗಾಡಿ. ಶೋರೂಮ್ ಕಂಡೀಷನ್ ಥರನೇ ಕಾಣ್ತಿದೆ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಲಿ, ಎಕ್ಸ್ಟ್ರಾ ಡಿಸೈನ್ಸ್ ಏನೂ ಮಾಡಿಸಿಲ್ಲ ಇವರು. ಕ್ಲೀನಾಗಿದೆ ಗಾಡಿ ಮಾತ್ರ. ಇವಾಗ ಇವರು ಗ್ಯಾರೇಜಲ್ಲೇ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದಾರೆ. ಡೈರೆಕ್ಟಾಗಿ ಅಲ್ಲಿಂದನೇ ಸೇಲ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಕಳಿಸಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಇವರು. ಅವ್ರ ನಂಬರ್ ನಾನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಬೆಂಗಳೂರಲ್ಲಿ ಅವೈಲೇಬಲ್ ಇದೆಯಂತೆ ಇದು. ಅವ್ರ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಸೌಂಡ್ ತೋರಿಸ್ತಾ ಇದ್ದೀನಿ.